Hello all, welcome to Universal Group of Institutions, Bengaluru. Welcome to our special series on KS Mains Economics, where we are looking at all the mains related economic topics in a very different manner. That is, we are discussing about the important dimensions, important data, important facts that must be mentioned in your answer. And I also believe that you are writing answers every day because ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ mains is all about writing answers because that is the only way through which we are going to communicate with the evaluator. So ನಮ್ಮ answers are going to be they are like a mirror, ಅದು ಒಂದು ನಮ್ಮ ರೀತಿ ಒಂದು ಕನ್ನಡಿ. ಸೊ ಅದಕ್ಕೋಸ್ಕರ you are supposed to write answers every day. So in this particular session we are going to discuss about the Karnataka's exports volume, composition and direction. As you are already aware, we have come to the last part of the unit number 2. In our previous classes we have discussed in detail about the India's foreign trade policy, what has happened to the balance of payment crisis, why the foreign capital is important, ಮತ್ತೆ ಫಾರಿನ್ ಟ್ರೇಡ್ ಪಾಲಿಸಿ ಮೇಲೆ ಏನಾದರೂ ಪ್ರಶ್ನೆ ಬಂದರೆ ಆ ಪ್ರಶ್ನೆಯನ್ನು ನೀವು ಯಾವ ರೀತಿ ಬಿಡಿಸಬೇಕು ಅಂತ ಕೂಡ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಕಾಲ್ಡ್ ಆಸ್ ದಿ ಕರ್ನಾಟಕಸ್ ಎಕ್ಸ್ಪೋರ್ಟ್ಸ್. ನೋಡಿ ಏನು ಡೈಮೆನ್ಷನ್ ನೋಡಿ ಇರುವಂಥ ಸಿಲೆಬಸ್ ಅಲ್ಲಿ ಕರ್ನಾಟಕಸ್ ಎಕ್ಸ್ಪೋರ್ಟ್ಸ್ ವಾಲ್ಯೂಮ್ ಅಂದರೆ ಒಟ್ಟಾರೆ ಇರುವಂಥ ಮೌಲ್ಯ, ಕಾಂಪೋಸಿಷನ್ ಅಂದರೆ ಯಾವ ಯಾವ ವಸ್ತುಗಳ ಒಂದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಮತ್ತು ಈ ಎಕ್ಸ್ಪೋರ್ಟ್ ಏನಿದೆ ಯಾವ ಒಂದು ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಅವರು ಕೇಳಿರುವಂಥ ಒಂದು ಸಿಲೆಬಸ್. ಈಗ ಇದರ ಮೇಲೆ ದೇರ್ ಹ್ಯಾಸ್ ಬಿನ್ ಒನ್ ಕ್ವೆಶನ್ ದಟ್ ಹ್ಯಾಸ್ ಆಲ್ರೆಡಿ ಆಸ್ಕ್ ಇನ್ ದಿ ಪ್ರೀವಿಯಸ್, ದಟ್ ಈಸ್ 2015 ಅಲ್ಲಿ. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ಇನ್ 2015 ದೇ ಹ್ಯಾವ್ ಆಸ್ಕ್ಡ್ ಎ ಕ್ವೆಶನ್, critically assess the prominent export items of Karnataka. What are the important measures taken by the government to boost ಅಂತ ಕೇಳಿದ್ದಾರೆ. ಸೊ ಇಂದಿನ ಒಂದು ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಅಟ್ ಫಸ್ಟ್ ದಿ ವಾಲ್ಯೂಮ್ ಎಷ್ಟಿದೆ ಅಂತ ನೋಡೋಣ. ಓಕೆ, ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಕಾಂಪೋಸಿಷನ್, ದಿ ಡಿಫ್ರೆಂಟ್ ಕೈಂಡ್ ಆಫ್ ಐಟಮ್ಸ್ ಯಾವ್ದಾವ್ದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಒಟ್ಟಾರೆ ನಮ್ಮ ರಫ್ತು ಎಕ್ಸ್ಪೋರ್ಟ್ ಮಾರುಕಟ್ಟೆಯ ಇಂದಿನ ಸ್ಥಿತಿಗತಿ ಏನು, ಅಂದರೆ ಎಲ್ಲಿ ಕರ್ನಾಟಕ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಎಲ್ಲಿ ಕರ್ನಾಟಕ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಕರ್ನಾಟಕಕ್ಕಿರುವಂಥ ಆಪರ್ಚುನಿಟಿ ಏನು, ಮತ್ತೆ ಈ ರಫ್ತನ್ನು ಉತ್ತೇಜಿಸುವುದಕ್ಕೆ ಸರ್ಕಾರ ಇಲ್ಲಿವರೆಗೆ ಕೈಗೊಂಡಿರುವಂಥ ಕ್ರಮಗಳು ಏನು, ಅದು ಇಂಪಾರ್ಟೆಂಟ್ ಕ್ರಮಗಳನ್ನು ನಾವು ಇಲ್ಲಿ ನೋಡೋಣ. ಸೊ ಮೊಟ್ಟ ಮೊದಲಿಗೆ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಕಾಂಪೋಸಿಷನ್. ಕಳೆದ ವರ್ಷದ ಕಾಂಪೋಸಿಷನ್ ನೋಡಿ, ಕಳೆದ ಒಂದು 5 ವರ್ಷದ ಕಾಂಪೋಸಿಷನ್ ಅಲ್ಲಿ ಕರ್ನಾಟಕದ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿದ್ರೆ ಒಟ್ಟಾರೆ ಎಕ್ಸ್ಪೋರ್ಟ್ ಅಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸ್ಗಳು ಎಲ್ಲಿಂದ ಬರ್ತಾ ಇದೆ ಅಂದರೆ ಅದು ಸರ್ವಿಸ್ ಸೆಕ್ಟರ್. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ IT ಸೆಕ್ಟರ್ ಆ್ಯಂಡ್ ಅದರ್ ಸರ್ವಿಸಸ್ 41% ಕರ್ನಾಟಕದ ಒಟ್ಟು ಎಕ್ಸ್ಪೋರ್ಟ್ ಅಲ್ಲಿ ಇದರ ಮೌಲ್ಯ. ಮುಂದಿನ ಒಂದು ಇದನ್ನು ನೋಡಿ, ಒಟ್ಟಾರೆ ಕಾಫಿ ರಫ್ತು ಏನಾಗುತ್ತೆ ಭಾರತದಿಂದ, ಅದರಲ್ಲಿ 85% ಎಲ್ಲಿಂದ ಹೋಗ್ತಾ ಇದೆ, ಕರ್ನಾಟಕದಿಂದ. ಅಂದರೆ ಒಟ್ಟಾರೆ ಸೇವೆಯಲ್ಲಿ ಎಷ್ಟು ಹೋಗ್ತಾ ಇದೆ, ದಟ್ ಈಸ್ 41%. ಒಟ್ಟಾರೆ ಕಾಫಿ ಎಕ್ಸ್ಪೋರ್ಟ್ ಅಲ್ಲಿ ಕರ್ನಾಟಕದಿಂದ ಎಷ್ಟು ಹೋಗ್ತಾ ಇದೆ, 85%. ಅದಾದ ಮೇಲೆ ಸಿಲ್ಕ್ ಪ್ರಾಡಕ್ಟ್, ಒಟ್ಟಾರೆ ಸಿಲ್ಕ್ ಏನು ಭಾರತದಿಂದ ರಫ್ತಾಗುತ್ತೆ, ಕರ್ನಾಟಕದ ಪಾತ್ರ ಎಷ್ಟು ಅಂದರೆ 49%. ಅದಾದಮೇಲೆ ಆಪ್ಟಿಕಲ್ ಆ್ಯಂಡ್ ಮೆಡಿಸಿನಲ್ ಇನ್ಸ್ಟ್ರೂಮೆಂಟ್ another 17.55%. Aerospace industry, where Karnataka is having a very stable aerospace industry, 17.62. ಈ ಒಂದು 5 ಡೇಟಾದಲ್ಲಿ ಐ ವಾಂಟ್ ಯು ಟು ರಿಮೆಂಬರ್ 2 ಸೆಟ್ ಆಫ್ ಅ ಡೇಟಾ ಸಾಕು. ಉಳಿದ ಯಾವ ಡೇಟಾವನ್ನು ನೀವು ನೆನಪಿಟ್ಟಿಲ್ಲ ಅಂದರೂ ಕೂಡ ದಟ್ಸ್ ಓಕೆ. ಇಲ್ಲ ನಿಮ್ಮಿಂದ ಆಗುತ್ತೆ ಅಂದರೆ ಯು ಕ್ಯಾನ್ ಆಲ್ಸೋ ರಿಮೆಂಬರ್ ಅಬೌಟ್ ದಿ ಕಾಫಿ. ನೋಡಿ, there are 5 exports which are top exports. One happens to be the service sector. ಭಾರತದ ಒಟ್ಟು ಸರ್ವಿಸ್ ಸೆಕ್ಟರ್ ಅಲ್ಲಿ ಕರ್ನಾಟಕದ ಪಾಲು ಅಂದರೆ 40%, 41 ಅಂತ ನೆನ್ಪಿಟ್ರು ಓಕೆ. ಈಗ ಕಾಫಿ ಎಕ್ಸ್ಪೋರ್ಟ್ ಅಲ್ಲಿ ಕರ್ನಾಟಕದ ಎಕ್ಸ್ಪೋರ್ಟ್ ಶೇರ್ 85%. ಸಿಲ್ಕ್ ಅಲ್ಲಿ ಕರ್ನಾಟಕದ ಎಕ್ಸ್ಪೋರ್ಟ್ ಶೇರ್ ಎಷ್ಟು ಅಂದರೆ ನಿಯರ್ಲಿ 50%. ಅದೇ ರೀತಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಆಪ್ಟಿಕಲ್ ಆ್ಯಂಡ್ ಮೆಡಿಸಿನಲ್ ಇನ್ಸ್ಟ್ರೂಮೆಂಟ್ ಮತ್ತು ಏರೋಸ್ಪೇಸ್ ಕೂಡ ನಿಯರ್ಲಿ 18% ಕಾಂಟ್ರಿಬ್ಯೂಷನ್ ಕರ್ನಾಟಕದ ಇದೆ. ನೋಡಿ, ಈಗ ನಾವು ವಿ ಆರ್ ನೆಕ್ಸ್ಟ್ ಗೋಯಿಂಗ್ ಟು ಲುಕ್ ಎಟ್ ವಾಟ್ ಈಸ್ ದಿ ಇಲ್ಲಿವರೆಗೆ
ಐ ಮೀನ್ ಈ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಏನು ಗವರ್ಮೆಂಟ್ ಸ್ಟ್ರಕ್ಚರ್ ಅನ್ನು ನೋಡಿದ್ರೆ ನೀವು ನೋಡಿ, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಕಾಮರ್ಸ್ ಇಂಡಸ್ಟ್ರೀಸ್. ಕಾಮರ್ಸ್ ಇಂಡಸ್ಟ್ರಿ ಇಸ್ ದಿ ನೋಡಲ್ ಏಜೆನ್ಸಿ ಆರ್ ದಿ ನೋಡಲ್ ಮಿನಿಸ್ಟ್ರಿ ವಿಚ್ ಓವರ್ಲುಕ್ಸ್ ದಿ ಎಕ್ಸ್ಪೋರ್ಟ್ಸ್. ಇದರಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳು ಇದ್ದಾವೆ. ವಿ ಹ್ಯಾವ್ ಅ ಕಮಿಷನರೇಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್. ಇನ್ವೆಸ್ಟ್ ಕರ್ನಾಟಕ ಫೋರಮ್ ಇದೆ, ಹೂಡಿಕೆ ಕರ್ನಾಟಕದಲ್ಲಿ ಹೂಡಿಕೆ. ಕರ್ನಾಟಕ ಉದ್ಯೋಗ ಮಿತ್ರ, ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ಅ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಓಕೆ, ಅದೇ ರೀತಿ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾಲ್ಡ್ ಆಸ್ ದಿ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್, VTPC, ಮತ್ತೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಅಂದರೆ ಇಟ್ ಸರ್ವ್ಸ್ ಆಸ್ ಅ ಲ್ಯಾಂಡ್ ಬ್ಯಾಂಕ್. ಅಂದರೆ ಇಂಡಸ್ಟ್ರಿಗಳ ಸ್ಥಾಪನೆಗೆ ಬೇಕಾದಂತಹ ಲ್ಯಾಂಡ್ಗಳ ಅಕ್ವಸಿಷನ್ ಮಾಡುವಂಥ ಇನ್ಸ್ಟಿಟ್ಯೂಷನ್ನೇ ಯಾವುದು ಅಂದರೆ ದಟ್ ಈಸ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಅದೇ ರೀತಿ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಂದರೆ MSMEಗಳಿಗೆ ಉತ್ತೇಜನ ನೀಡುವುದಕ್ಕೋಸ್ಕರನೇ ಇದು ಒಂದು ಇಟ್ಸ್ ಅ ಸ್ಪೆಷಲೈಸ್ಡ್ ಬಾಡಿ. ಓಕೆ, ಸೊ ದೀಸ್ ಆರ್ ದ ಡಿಪಾರ್ಟ್ಮೆಂಟ್ಸ್ ದಟ್ overlooks the entire industrial market or industrial sector in Karnataka. ನೋಡಿ, VTPC ನಾನು ಸ್ಪಷ್ಟವಾಗಿ ಹೇಳಿದೆ, VTPC ಹ್ಯಾಸ್ ಬಿನ್ ಸ್ಪೆಸಿಫಿಕಲಿ ಎಸ್ಟಾಬ್ಲಿಷ್ಡ್ ಟು ಪ್ರಮೋಟ್ ದಿ ಎಕ್ಸ್ಪೋರ್ಟ್. ನೋಡಿ, VTPC ಬಗ್ಗೆ ಜಸ್ಟ್ ನೀವು ಬರಬೇಕಾಗಿರೋದು ಒಂದೇ ಲೈನು, ರಿಮೆಂಬರ್ ದಿ ಆಬ್ಜೆಕ್ಟಿವ್ಸ್. ಏನಿದೆ ಆಬ್ಜೆಕ್ಟಿವ್? ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಆಫ್ ಎಕ್ಸ್ಪೋರ್ಟ್ಸ್, ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಎಕ್ಸ್ಪೋರ್ಟರ್, ಆರ್ಗನೈಸ್ ದಿ ಟ್ರೇಡ್ ಈವೆಂಟ್ಸ್, ಕೋಆರ್ಡಿನೇಷನ್ ವಿತ್ ದಿ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್, ಸ್ಟೇಕ್ ಹೋಲ್ಡರ್ ಇಂಟರಾಕ್ಷನ್ ಆಗಬೇಕು, ಮತ್ತು ಎಕ್ಸ್ಪೋರ್ಟ್ ಸ್ಟ್ರಾಟಜಿ ಆ್ಯಂಡ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂತ ನೋಡಬೇಕು, ಮತ್ತು ಯಾವುದೇ ರೀತಿ ಗ್ರಿವೆನ್ಸಸ್ ಇದ್ದರೆ ಆ ಗ್ರಿವೆನ್ಸ್ನ ರಿಡ್ರೆಸ್ ಮಾಡಬೇಕು. ಇರುವಂತಹ ಒಂದು ಕಚೇರಿಗಳು ನೋಡಿ, ಐ ಮೀನ್ ದೇರ್ ಇಸ್ ಬ್ಯಾಂಗ್ಳೂರಲ್ಲಿರುವಂಥದ್ದು ಹೆಡ್ ಕ್ವಾರ್ಟರ್, ಮೈಸೂರು, ಮಂಗಳೂರು, ಧಾರವಾಡ, ಗುಲ್ಬರ್ಗ. ಇಲ್ಲೆಲ್ಲ ಏನಿದಾವೆ ರೀಜನಲ್ ಸೆಂಟರ್ಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್. ಸೊ ಕರ್ನಾಟಕದ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೀವು ನೋಡಿ. ಒಂದು, ಫಸ್ಟ್ ಓವರ್ ಆಲ್ ಇನ್ ಎಕ್ಸ್ಪೋರ್ಟ್ಸ್ 21%, ಫಸ್ಟ್ ಇನ್ ಸರ್ವಿಸ್ ಎಕ್ಸ್ಪೋರ್ಟ್ಸ್. ನಾನು ಹೇಳಿದೆ ನಿಮಗೆ, ಓವರ್ ಆಲ್ ಎಕ್ಸ್ಪೋರ್ಟಲ್ಲಿ ಕರ್ನಾಟಕದ ಪಾಲು 21%. ಸರ್ವಿಸ್ ಎಕ್ಸ್ಪೋರ್ಟಲ್ಲಿ ನಾವು ವಾಲ್ಯೂಮಲ್ಲಿ ಡಿಸ್ಕಸ್ ಮಾಡುವಾಗ ಕೂಡ ನೋಡಿದ್ವಿ, ಒಟ್ಟಾರೆ ಸರ್ವಿಸ್ ಎಕ್ಸ್ಪೋರ್ಟಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂದರೆ 41%. ಇಟ್ಸ್ ಅ ಮೇಜರ್ ಸ್ಟೇಟ್ ಟು ಎಕ್ಸ್ಪೋರ್ಟ್ ಫ್ರಮ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಇಂದ ಹೋಗ್ತಾ ಇದೆ. ಇದು ಇನ್ನೊಂದು ಇಂಪಾರ್ಟೆಂಟ್, ದಟ್ ಈಸ್ ಫೋರ್ತ್ ಇನ್ ಮರ್ಚೆಂಡೈಸ್ ಗೂಡ್ಸ್ ಅಲ್ಲಿ ನಮ್ಮ ಒಂದು ಪ್ಲೇಸ್, ಅಂಡ್ ವಿ ಆರ್ ಥರ್ಡ್ ಇನ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ಗಳನ್ನು ಕೂಡ ನಾವು ಓದ್ತೀವಿ, ನೋಡ್ತೀವಿ. ನೋಡಿ, ಇದನ್ನ ನೀವು ಹಾಕಲೇಬೇಕು. 41% ಈಸ್ ಅವರ್ ಪ್ಲೇಸ್ ಎಕ್ಸ್ ಸರ್ವಿಸಸ್ ಅಲ್ಲಿ. ಈ ಡೇಟಾ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಮಥಿಂಗ್ ದಟ್ ವಿ ಅಲಾರ್ಮಿಂಗ್ ಅಂತಂದ್ರೆ 6.1% ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ. ನಾನು ಇಂಡಸ್ಟ್ರೀಸ್ ಬಗ್ಗೆ ಪಾಠ ಮಾಡೋಗ್ಲೇ ನಾವು ಮಾಡಿದ್ವಿ. These 3 states, that is Gujarat, Maharashtra and Tamil Nadu, they are the export or manufacturing engines of the entire India ಅಂದ್ರೂ ಕೂಡ ತಪ್ಪಲ್ಲ. ನೋಡಿ, ಗುಜರಾತ್ನ ಪಾಲು 30%, ಐ ಮೀನ್ ಮಹಾರಾಷ್ಟ್ರದ ಪಾಲು 15%ಗಿಂತ ಜಾಸ್ತಿ ಇದೆ. ಅದೇ ರೀತಿ ತಮಿಳುನಾಡುವಿನ ಈಸ್ ಮೋರ್ ದೆನ್ 10%. ಒಟ್ಟಾರೆಯಾಗಿ ನೀವು ನೋಡಿದ್ರೆ 55%ಕ್ಕಿಂತ ಜಾಸ್ತಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟ್ ಆಗುವಂಥದ್ದು ಕೇವಲ 3 ರಾಜ್ಯಗಳಿಂದ ಬರ್ತಾ ಇದೆ. ದಟ್ಸ್ ದ ರೀಸನ್ ದೇ ಆರ್ ಡಿಸ್ಕ್ರೈಬ್ಡ್ ಆಸ್ ದಿ ಮ್ಯಾನುಫ್ಯಾಕ್ಚರಿಂಗ್ ಎಂಜಿನ್ಸ್. ನಮ್ಮ ಮಾರ್ಕೆಟ್ ನೋಡಿ, ಐ ಮೀನ್ ನಮ್ಮ ಕೀ ಸೆಕ್ಟರ್ಗಳು ಎಲೆಕ್ಟ್ರಾನಿಕ್, ಸೆಮಿಕಂಡಕ್ಟರ್ ಡಿವೈಸಸ್, ಟೆಕ್ಸ್ಟೈಲ್, ಫುಡ್ ಪ್ರಾಡಕ್ಟ್ಸ್, ಬೇಸಿಕ್ ಮೆಟಲ್, ಕೆಮಿಕಲ್, ಆಟೋಮೊಬೈಲ್, ಫಾರ್ಮಸ್ಯೂಟಿಕಲ್, ಇದೆಲ್ಲವೂ ಇದರಲ್ಲಿ ಎಸ್ಪೆಷಲಿ ಒಂದು ಸೆಟ್ ಆಫ್ ಡೇಟಾ ನಿಮಗೆ ಗೊತ್ತಿದ್ರೆ ಸಾಕು. ದಟ್ ಈಸ್ ಸರ್ವಿಸ್, ಐ ಮೀನ್ ದಿ ಎಲೆಕ್ಟ್ರಾನಿಕ್ ಸಪ್ಲೈ ಅಲ್ಲಿ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ಎಷ್ಟಾಗಿದೆ ಅಂದರೆ 19.6. ಅಂದರೆ ಪ್ರತಿ ವರ್ಷ 20% ಈ ಮಾರುಕಟ್ಟೆ ಏನಾಗ್ತಾ ಇದೆ, ಬೆಳೀತಾ ಇದೆ. ಅದೇ ರೀತಿ ನಮ್ಮ ಆಟೋಮೊಬೈಲ್ ಎಕ್ಸ್ಪೋರ್ಟ್ಗಳನ್ನು ನೋಡಿ, ದಟ್ ಈಸ್ ಗ್ರೋಯಿಂಗ್ ಎಟ್ ದಿ ನಿಯರ್ಲಿ 17% ಗ್ರೋತ್ ಆಗ್ತಾ ಇದೆ. ಮತ್ತೆ ನಮ್ಮ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆಯಾದಂಥ ನೀವು ದೇಶಗಳನ್ನು ಉದಾಹರಿಸಬೇಕು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ನೆದರ್ಲ್ಯಾಂಡ್ ಮತ್ತು UK ಉದಾಹರಣೆ ಕೊಡಿ. ಮತ್ತೆ ಅದೇ ರೀತಿ ಆಟೋಮೊಬೈಲ್ ಪ್ರಾಡಕ್ಟ್ಗೆ ಇಂಡೋನೇಷಿಯಾ, ಜಪಾನ್ ಮತ್ತು USA ಇಷ್ಟು ಉದಾಹರಣೆಗಳನ್ನು ಕೊಟ್ಟರೆ ಸಾಕು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮಗೆ ಐ ಮೀನ್ ವಿ ಆರ್ ನಾಟ್ ನಾವು
ರನ್ನಿಂಗ್ ಕಾಮೆಂಟ್ರಿ ಥರ ನಮಗೆ ಎಲ್ಲ ಡೇಟಾ ಬೇಡ. ವಿ ಶುಡ್ ರಿಮೆಂಬರ್ ಓನ್ಲಿ ದ್ಯಾಟ್ ಸೆಟ್ ಆಫ್ ಅ ಡೇಟಾ ವಿಚ್ ವಿ ಆರ್ ಏಬಲ್ ಟು ರಿಪ್ರೊಡ್ಯೂಸ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಏನು ಸರ್ವಿಸಲ್ಲಿ ನಮ್ಮ ಪಾಲು ಎಷ್ಟು, ಐ ಮೀನ್ ಮರ್ಚೆಂಟೈಸ್ ಎಕ್ಸ್ಪೋರ್ಟಲ್ಲಿ ನಮ್ಮ ಪಾಲು ಎಷ್ಟು, ಮತ್ತು ಸರ್ವಿಸ್ ಸೆಕ್ಟರ್ ನಿಂದ ಯಾವ ಯಾವ ದೇಶಗಳಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದೇ ರೀತಿ ಆಟೋಮೊಬೈಲಿಂದ ಜಾಸ್ತಿ ಎಕ್ಸ್ಪೋರ್ಟ್ ಎಲ್ಲ ಆಗ್ತಾ ಇದೆ ಅಂತೆ. ಮತ್ತೆ VTPC ಬಗ್ಗೆ ಕಂಪಲ್ಸರಿ ಬರೀಲೇಬೇಕು, ಬಿಕಾಸ್ ಇಟ್ ಇಸ್ ಅ ನೋಡಲ್ ಏಜೆನ್ಸಿ ದಟ್ ಈಸ್ ಪ್ರಮೋಟಿಂಗ್ ದಿ ಎಕ್ಸ್ಪೋರ್ಟ್ಸ್ ಅನ್ನ ಪ್ರಮೋಟ್ ಮಾಡ್ತಾ ಇದೆ. ಅದೇ ರೀತಿ ನೀವು ಬೇರೆ ಸೆಟ್ ಆಫ್ ಡೇಟಾ ಏನಾದರೂ ನೋಡಿದ್ರೆ ದಟ್ ಈಸ್ ವಿಚ್ ಯು ಶುಡ್ ರಿಮೆಂಬರ್ ಈಸ್ ದಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳ ಬಗ್ಗೆ ಬರೀಲೇಬೇಕು. ನೋಡಿ, ಸ್ಪೆಷಲ್ ಎಕನಾಮಿಕ್ ಝೋನ್ಗಳ ಸ್ಥಾಪನೆ ಆಗಿದ್ದೇ ಎಕ್ಸ್ಪೋರ್ಟ್ಗಳ ಪ್ರಮೋಷನ್ಗಾಗಿ. ಕರ್ನಾಟಕದಲ್ಲಿ ಆಸ್ ಆಫ್ ನೌ ದೇರ್ ಆರ್ 37 ಆಪರೇಷನಲ್ SEZಗಳು ಇದಾವೆ. ದೇರ್ ಆರ್ 37 ಆಪರೇಷನಲ್ SEZ. ಈ SEZಗಳಲ್ಲಿ ಸುಮಾರು 498 SEZಗಳು ಏನು ಆಪರೇಷನಲ್ ಇದೆ. ನಮಗೆ ಯೂನಿಟ್ಸ್ ನೆನ್ಪಿಟ್ರು ಬೇಕಾಗಿಲ್ಲ, ಐ ಮೀನ್ ಇನ್ವೆಸ್ಟ್ಮೆಂಟ್ ಆಗಿರೋದು ನೆನ್ಪಿಟ್ಟಿಲ್ಲ ಅಂದ್ರೂ ಬೇಡ, ಬಟ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಪರೇಷನಲ್ ಇರುವಂಥದ್ದು ಈ ಎರಡು ಸೆಟ್ ಆಫ್ ಡೇಟಾ ನಮಗೆ ನೆನ್ಪಿಡಲೇಬೇಕು. ಮತ್ತು ಈ SEZಗಳ ಒಂದು ಸ್ಪ್ರೆಡ್ ನೋಡಿದರೆ ಮೆಜಾರಿಟಿ ಆರ್ ಹ್ಯಾಪನ್ಸ್ ಟು ಬಿ ಇನ್ ಬೆಂಗಳೂರು. ಅದಾದಮೇಲೆ ಬೆಂಗಳೂರಿನ ಸುತ್ತಮುತ್ತ ಮೈಸೂರು, ಹಾಸನದಲ್ಲಿದ್ದಾವೆ, ಮತ್ತು ಉಡುಪಿಯಲ್ಲಿದೆ, ಮತ್ತು ಬೆಳಗಾವಿಯಲ್ಲಿದೆ. ಉತ್ತರ ಕರ್ನಾಟಕ ಅಂತ ನೀವು ನೋಡಿದಾಗ ದೇರ್ ಇಸ್ ಓನ್ಲಿ ಒನ್ ಆಪರೇಷನಲ್ SEZ, ಅದು ಬೆಳಗಾವಿಯಲ್ಲಿ. ಇದನ್ನು ನೀವು ಡಿಸ್ಪ್ಯಾರಿಟಿ, ನಾರ್ತ್ ಆ್ಯಂಡ್ ಸೌತ್ ಡಿಸ್ಪ್ಯಾರಿಟಿ ಬರೆಯುವಾಗ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ನೋಡಿ, 37 ಆಪರೇಷನಲ್ SEZಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಪರೇಷನಲ್ ಇರುವಂಥದ್ದು ಕೇವಲ ಒಂದೇ ಒಂದು. ಈ ಥರ ಐ ಮೀನ್ ಒನ್ಸ್ ಯು ಉದಾಹರಣೆಯನ್ನು ಹಾಕಿದಾಗ ನಮ್ಮ ಆನ್ಸರ್ನ ವೇಟೇಜ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಈಗ ನಾವು ನೋಡುವಂಥದ್ದು ಎಕ್ಸ್ಪೋರ್ಟ್ಗಳ ಬಗ್ಗೆ. ನಮ್ಮ ಸ್ಟ್ರೆಂತ್ ಏನು, ಎಕ್ಸ್ಪೋರ್ಟಲ್ಲಿ ಆಪರ್ಚುನಿಟಿ ಏನಿದೆ, ಎಕ್ಸ್ಪೋರ್ಟ್ ಚಾಲೆಂಜಸ್ ಏನಿದೆ, ಮತ್ತು ಎಕ್ಸ್ಪೋರ್ಟನ್ನು ಯಾವ ರೀತಿ ನಾವು ಜಾಸ್ತಿ ಪ್ರಮೋಟ್ ಮಾಡ್ಬೋದು ಅಂತ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ 4 ಇಂಪಾರ್ಟೆಂಟ್ ಡೈಮೆನ್ಷನ್ಸ್. ದ ಫಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ ಏನು ಅಂದರೆ ನಮ್ಮ ಸ್ಟ್ರೆಂತ್ ಏನಿದೆ. ಫಸ್ಟ್ ಒನ್, ಕರ್ನಾಟಕ ಸ್ಟ್ರಾಂಗ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಬೇಸ್. ನಾವೀಗ ಸರ್ವಿಸ್ ಮತ್ತು ಎಕ್ಸ್ಪೋರ್ಟ್ ಡೇಟಾನೇ ನೋಡಿದ್ವಿ, ಐ ಮೀನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್. ದಟ್ ಕ್ಲಿಯರ್ಲಿ ಶೋಸ್ ದ್ಯಾಟ್ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಅ ವೆರಿ ಡೈನಾಮಿಕ್ ಆ್ಯಂಡ್ ಅ ವೆರಿ ಸ್ಟೇಬಲ್ ಸರ್ವಿಸ್ ಸೆಕ್ಟರ್ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಕರ್ನಾಟಕ ಇಸ್ ಅಮಾಂಗ್ ದಿ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಸ್ಟೇಟ್ ವಿತ್ ಅ ಥ್ರೈವಿಂಗ್ IT ಆ್ಯಂಡ್ ಅ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಸೆಕ್ಟರ್ ವಿಚ್ ಈಸ್ ಮೋರ್ ದೆನ್ 41% ಎಕ್ಸ್ಪೋರ್ಟ್ ನಮ್ಮಿಂದನೇ ಹೋಗ್ತಾ ಇದೆ. ಅದೇ ರೀತಿ we have a robust startup ecosystem. Startup capital ಯಾವುದು ಅಂದರೆ that happens to be the ಕರ್ನಾಟಕ. ಅದೇ ರೀತಿ ದಿ ವೆರಿ ಹೈ ಇಂಪಾರ್ಟೆಂಟ್ ಅಂಡ್ ವ್ಯಾಲ್ಯೂ ಆ್ಯಡೆಡ್ ಏರೋಸ್ಪೇಸ್, ಬಯೋಟೆಕ್ನಾಲಜಿ ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಗಳಿಗೂ ಕೂಡ ಕರ್ನಾಟಕ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿದೆ. ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪಾಲಿಸಿ ಫ್ರೇಮ್ವರ್ಕ್ ಈಸ್, ನೋಡಿ, ಸತತವಾಗಿ ಸರ್ಕಾರಗಳು every government has tried to encourage the export. Karnataka has a well defined export promotion policy. ಇದರ ಬಗ್ಗೆ ಬರೀಲೇಬೇಕು. ಅಂಡ್ ಪಾರ್ಟಿಸಿಪೇಟ್ಸ್ ಇನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇಟ್ ಬೆನಿಫಿಟ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಲೈಕ್ ರೆಮಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್. ಇದು ಯಾಕೆ ಕೊಡ್ತೀವಿ ಅಂದರೆ ಎಕ್ಸ್ಪೋರ್ಟ್ಗಳ ಉತ್ತೇಜನಕ್ಕೆ. ಮತ್ತು ಇತ್ತೀಚೆಗೆ ಬಂದಂಥ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮ್ ದಟ್ ಈಸ್ ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್ಗಳ ಬಗ್ಗೆ ಕೂಡ ಇದು ಮಾಡುತ್ತೆ. ಮತ್ತು ಸ್ಟೇಟ್ ಗವರ್ನಮೆಂಟ್ ಇಟ್ ಸೆಲ್ಫ್ ಪ್ರಮೋಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿತ್ ಸಿಂಪ್ಲಿಫೈಡ್ ರೆಗ್ಯುಲೇಷನ್ಸ್. ನಾನು ನಿಮಗೆ ಅಲ್ಲೇ ಕರ್ನಾಟಕ ಉದ್ಯೋಗ ಮಿತ್ರ ಬಗ್ಗೆ ಹೇಳಿದೆ. ಐ ಮೀನ್ ಕರ್ನಾಟಕ ಉದ್ಯೋಗ ಮಿತ್ರ ಹ್ಯಾಸ್ ಬಿನ್ ಸ್ಪೆಸಿಫಿಕಲಿ ಎಸ್ಟಾಬ್ಲಿಷ್ಡ್ ಫಾರ್ ಅ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಗೋಸ್ಕರನೇ ಮಾಡಿರುವಂಥದ್ದು. ದಟ್ ಈಸ್ ಕರ್ನಾಟಕ ಉದ್ಯೋಗ ಮಿತ್ರ. ಇದ್ರ ಬಗ್ಗೆ ನೀವು ಬರೀಲೇಬೇಕು. ಸೊ ನೆಕ್ಸ್ಟ್ ನೋಡಿ, ಈಗ ವೀಕ್ನೆಸ್ ಏನಿದೆ ಕರ್ನಾಟಕದ್ದು. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೀಕ್ನೆಸ್ ದಟ್ ಹ್ಯಾಪನ್ಸ್ ಟು ಬಿ ದಿ infrastructure in terms of the look at the road, look at the national highway density. ನೀವು ಮಹಾರಾಷ್ಟ್ರ ತಮಿಳುನಾಡುಗೆ ಹೋಲಿಸಿದ್ದಲ್ಲಿ ಕರ್ನಾಟಕ is having a weak national highway density ಇದೆ. ಓಕೆ, ಒಂದು ನೋಡಿ, ಲ್ಯಾಕ್ ಆಫ್ ಡೆಡಿಕೇಟೆಡ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ. ಅದೇ ರೀತಿ ಇನ್ಅಡಿಕ್ವೇಟ್ ವೇರ್ ಹೌಸಿಂಗ್ ಇದೆ. ನೋಡಿ, ಇವೆಲ್ಲವೂ ಇಲ್ಲ ಅಂದರೆ ಎಕ್ಸ್ಪೋರ್ಟ್ಗೆ ಉತ್ತೇಜನ ಎಲ್ಲಿಂದ ಸಿಗುತ್ತೆ? ಬಿಕಾಸ್ ದೀಸ್ ಫೆಸಿಲಿಟೀಸ್ ಆರ್ ರಿಕ್ವೈರ್ಡ್ ಟು ರೆಡ್ಯೂಸ್ ದಿ ಕಾಸ್ಟ್ ಆಫ್ ದಿ ಲಾಜಿಸ್ಟಿಕ್ಸ್. ಮತ್ತು
ಪೋರ್ಟ್ ಕನೆಕ್ಟಿವಿಟಿಗೆ ವಿ ಹ್ಯಾವ್ ಅ ವೆರಿ ಲಿಮಿಟೆಡ್ ಆಪರ್ಚುನಿಟಿ. ಅದಕ್ಕೋಸ್ಕರನೇ ಕಳೆದ ವರ್ಷದ ಬಜೆಟ್ ಅಲ್ಲಿ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಬಿಲ್ಡ್ ಹೈವೇ ಫ್ರಮ್ ಅ ಮಂಗಳೂರು ಪೋರ್ಟ್ ಟು ಬೆಂಗಳೂರು. ಕಾರಣ ಏನು ಅಂದರೆ ಎಕ್ಸ್ಪೋರ್ಟ್ಗಳಿಗೆ ಉತ್ತೇಜನ ಸಿಗಲಿ ಅಂತ ಹೇಳಿ. ಮತ್ತೆ ಸ್ಟೇಟ್ ಹ್ಯಾಸ್ ಅ ವೆರಿ ಲೋ ಇಂಟಿಗ್ರೇಷನ್ ಆಫ್ ಎಕ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ವಿತ್ ದಿ ಡಿಜಿಟಲ್ ಪ್ಲಾಟ್ಫಾರ್ಮ್. ನೆಕ್ಸ್ಟ್ ನೋಡಿ, ದಿ ಲೋ ಕ್ಲಸ್ಟರ್ ಸ್ಟ್ರೆಂತ್ ಅಂಡ್ ಇಂಡಸ್ಟ್ರಿ ಕನೆಕ್ಟಿವಿಟಿ. ಡಿಫ್ರೆಂಟ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳ ನಡುವೆ ಯಾವುದೇ ರೀತಿಯಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಇಲ್ಲ. ಮತ್ತೆ ಲಿಮಿಟೆಡ್ ರೀಜನಲ್ ಕಾಂಪಿಟೇಟಿವ್ನೆಸ್. ಏನು ಲಿಮಿಟೆಡ್ ರೀಜನಲ್ ಕಾಂಪಿಟೇಟಿವ್ನೆಸ್ ನಾವು ಈಗಲೇ ನೋಡಿದ್ವಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನು ಡಿಸ್ಕಸ್ ಮಾಡುವಾಗ. ಉತ್ತರ ಕರ್ನಾಟಕದಲ್ಲಿ ಇರುವಂಥ ಒಂದೇ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಎಲ್ಲಿ ಅಂದರೆ ಅದು ಬೆಳಗಾವಿಯಲ್ಲಿ. ಸೊ ಇತರೆ ನೀವು ಏನಾದರೂ ತಮಿಳುನಾಡನ್ನ ನೀವು ನೋಡಿದ್ರೆ ದೇರ್ ಇಸ್ ಅ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಕಾಲ್ಡ್ ಎಸ್ ಸೇಲಂ. ದೇರ್ ಇಸ್ ಅ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಇದೆ ಕೊಯಮತ್ತೂರು ಸುತ್ತಮುತ್ತ. ದೇರ್ ಇಸ್ ಅ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಹೊಸೂರ್ನ ಸುತ್ತಮುತ್ತ. ಇಂಡಸ್ಟ್ರಿಯಲ್ ಕ್ಲಸ್ಟರ್ ಇನ್ ಆ್ಯಂಡ್ ಅರೌಂಡ್ ದಿ ಮಧುರೈ. ಇಂಡಸ್ಟ್ರಿಯಲ್ ಕ್ಲಸ್ಟರ್ ಇನ್ ಆ್ಯಂಡ್ ಅರೌಂಡ್ ದಿ ಚೆನ್ನೈ. ಇಂಡಸ್ಟ್ರಿಯಲ್ ಕ್ಲಸ್ಟರ್ ಇನ್ ಆ್ಯಂಡ್ ಅರೌಂಡ್ ದಿ ತಿರುಚನಾಪುರ. ನೋಡಿ ಅಲ್ಲಿರುವಂಥ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ನೋಡಿ, ನಮ್ಮಲ್ಲಿರುವಂಥ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ನೋಡಿ. ಮತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳ ನಡುವೆ ಯಾವುದೇ ರೀತಿಯಾದಂಥ ಕನೆಕ್ಟಿವಿಟಿ ಇಲ್ಲ. ದೇರ್ ಶುಡ್ ಬಿ ಪ್ರಾಪರ್ ರೋಡ್ಸ್, ದೇರ್ ಶುಡ್ ಬಿ ಸ್ಟೇಟ್ ಹೈವೇಗಳ ಪ್ರಮಾಣ ಜಾಸ್ತಿ ಆಗಬೇಕು. ಅದರ ಅರ್ಥ ನೋಡಿ, ಅಂಡರ್ ಯುಟಿಲೈಸೇಷನ್ ಆಫ್ ಫ್ರೀ ಟ್ರೇಡ್ ಅಂಡ್ ದಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳು. ಗುಜರಾತ್ ಮತ್ತು ಮಹಾರಾಷ್ಟ್ರಗಳಿಗೆ ಹೋಲಿಸಿದ್ದಲ್ಲಿ ನಮ್ಮ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ದೇ ಆರ್ ಬೀಂಗ್ ಅಂಡರ್ ಯುಟಿಲೈಸ್ಡ್. ಲುಕ್ ಎಟ್, ದೇ ವರ್ ಜನರೇಟಿಂಗ್ ಹಾರ್ಡ್ಲಿ 3 lakh ಜಾಬ್ಸ್ಗಳನ್ನು ಜನರೇಟ್ ಮಾತ್ರ ಮಾಡ್ತಾ ಇರೋದು. ಸೊ ದಟ್ ನೀಡ್ಸ್ ಟು ಬಿ ಇನ್ಕ್ರೀಸ್. ಆಪರ್ಚುನಿಟಿ ಏನಿದೆ, ವಾಟ್ ಅವಕಾಶಗಳು ಎಲ್ಲೆಲ್ಲಿದೆ ನಮಗೆ? ನಾವು ವಿ ಹ್ಯಾವ್ ಅ ವಂಡರ್ಫುಲ್ ಸ್ಕೀಮ್ ಕಾಲ್ಡ್ ಆಸ್ ದಿ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಪೋರ್ಟ್ ಸ್ಕೀಮ್ ಇದೆ. ಈ ಸ್ಕೀಮ್ನ ಒಂದು ಫುಲ್ ಪೊಟೆನ್ಷಿಯಲ್ ಅಂದರೆ ಇತರ ರಾಜ್ಯಗಳಿಗೆ ಹೋಲಿಸಿದಲ್ಲಿ ದಿಸ್ ಸ್ಕೀಮ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ? ಟು ಬಿಲ್ಡ್ ಅ ಬೆಟರ್ ಎಕ್ಸ್ಪೋರ್ಟ್ ಫೋಕಸ್ಡ್ ಲಾಜಿಸ್ಟಿಕ್ ಪಾರ್ಟ್ ಇರ್ಬೋದು, ಟೆಸ್ಟಿಂಗ್ ಲ್ಯಾಬೊರೇಟರಿ ಇರ್ಬೋದು ಬಯೋಟೆಕ್ ಸೆಕ್ಟರ್ಗೆ, ಕೋಲ್ಡ್ ಚೈನ್ ಇರ್ಬೋದು, ಮತ್ತು ಎಕ್ಸ್ಪೋರ್ಟ್ ವೇರ್ ಹೌಸ್ಗಳ ಸ್ಥಾಪನೆಗೆ ಇಟ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ದ ನಾರ್ದರ್ನ್ ಆ್ಯಂಡ್ ಇಂಟೀರಿಯರ್ ಕರ್ನಾಟಕ ನಾವೇನಾದರೂ ಡೆವಲಪ್ ಮಾಡಿದ್ರೆ ನಮ್ಮ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗ್ತವೆ. ಕ್ರಿಯೇಟಿಂಗ್ ಡೆಡಿಕೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದೇ ಹೇಳಿದೆ ಈಗ. ಪೋರ್ಟ್ ಟು ಅದರ್ ಮೇಜರ್ ಪಾರ್ಟ್ಸ್, ಪೋರ್ಟ್ ಟು ನೋಡಿ ಕರ್ನಾಟಕ, ಎಸ್ಪೆಷಲಿ ನಿಮಗೆ ನನಗೆ ಉದಾಹರಣೆ ನೀವು ಕಲಬುರ್ಗಿ ಅಥವಾ ಗುಲ್ಬರ್ಗ ನೋಡಿದ್ರೆ ಇಟ್ಸ್ ಇನ್ ಅ ವೆರಿ ಇಂಪಾರ್ಟೆಂಟ್ ಕಾರಿಡಾರ್ ಕಾಲ್ಡ್ ಆಸ್ ದಿ ಚೆನ್ನೈ ಮುಂಬೈ ಕಾರಿಡಾರ್ ಅಲ್ಲಿ ಇದೆ. ಇಫ್ ಯು ಆರ್ ಏಬಲ್ ಟು ಡೆವಲಪ್ ಸಮಥಿಂಗ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇನ್ ಗುಲ್ಬರ್ಗ, that is going to be helpful for the entire Kalyana Karnataka region. Such thing needs to be done. So ಅದೇ ರೀತಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ಗಳಾಗಬೇಕು. ಪೆರಿಷಬಲ್ ಎಕ್ಸ್ಪೋರ್ಟ್ಸ್ ಲೈಕ್ ಫುಡ್, ಫಾರ್ಮಾ ಆ್ಯಂಡ್ ದಿ ಬಯೋಟೆಕ್. ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ಗಳಾಗಬೇಕು ವಿತ್ ಅ ರೇಲ್, ರೋಡ್ ಆ್ಯಂಡ್ ಅ ಏರ್ ಕನೆಕ್ಟಿವಿಟಿ. ಇಂಪ್ರೂವ್ ದಿ ಏರ್ ಕಾರ್ಗೋ ಹ್ಯಾಂಡಲ್ ಫೆಸಿಲಿಟೀಸ್ ಎಟ್ ದಿ ಡಿಫ್ರೆಂಟ್ ಪ್ಲೇಸಸ್ ಲೈಕ್ ಬೆಂಗಳೂರು, ಮಂಗಳೂರು ಮತ್ತು ಬೆಳಗಾವಿಯಲ್ಲಿ ಆಗಬೇಕು. ಮತ್ತು ಇರುವಂತಹ ಸ್ಪೆಷಲ್ ಎಕನಾಮಿಕ್ ಝೋನ್ಗಳ ಎಕ್ಸ್ಪ್ಯಾನ್ಷನ್ ಆಗಬೇಕು. ಉದಾಹರಣೆಗೆ ನೀವು ಇಲ್ಲೊಂದು ಉದಾಹರಣೆ ಹಾಕಬೇಕು ಅಂತಂದರೆ, ವಿ ಕ್ಯಾನ್ ಡೆವಲಪ್ ಅ ಸಿಟಿ ಲೈಕ್ ಅ ಗಿಫ್ಟ್ ಸಿಟಿ. ದಿ ಫೈನಾನ್ಷಿಯಲ್ ಸಿಟಿ ಇನ್ ದಿ ಸ್ಟೇಟ್ ಆಫ್ ಅ ಗುಜರಾತ್ ಅಂತ ಒಂದು ಇದು ಮಾಡಿದಾಗ ವಿಲ್ ಬಿ ಏಬಲ್ ಟು ಎನ್ಕರೇಜ್ ಮೋರ್ ಎಕ್ಸ್ಪೋರ್ಟ್. ಅದೇ ರೀತಿ ವಿ ನೀಡ್ ಟು ಆಲ್ಸೋ ಆರ್ಗನೈಸ್ ದಿ ಕೆಪಾಸಿಟಿ ಬಿಲ್ಡಿಂಗ್ ವರ್ಕ್ಶಾಪ್ ಆಸ್ ವೆಲ್ ಆಸ್ ದಿ ಟ್ರೇಡ್ ಫೇರ್ಗಳನ್ನು ಜಾಸ್ತಿ ಮಾಡಬೇಕು. ಸೊ ದಟ್ B2B ಕಾಂಟ್ಯಾಕ್ಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ದಟ್ ಇನ್ಕ್ರೀಸಸ್ their competitiveness in the international market. So ಕೆಲವು ಸಲಹೆಗಳು the missing parts ಗೋಸ್ಕರ, if you look at first one, we need to come up with the state wide ಎಕ್ಸ್ಪೋರ್ಟ್ ಕ್ಲಸ್ಟರ್ಗಳ ಸ್ಥಾಪನೆ ಆಗಬೇಕು. ಹುಬ್ಳಿ ಧಾರವಾಡ ಒಂದು ಕ್ಲಸ್ಟರ್ ಮಾಡ್ಬೋದು ನೀವು, ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಟೆಕ್ಸ್ಟೈಲ್ ಆ್ಯಂಡ್ ದಿ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ, ಮೈಸೂರು ಫುಡ್ ಪ್ರೊಸೆಸಿಂಗ್, ಸಿಲ್ಕ್ ಹ್ಯಾಂಡಿಕ್ರಾಫ್ಟ್ಗೋಸ್ಕರ ಚನ್ನಪಟ್ಟಣ ಅಥವಾ ರಾಮನಗರ ಸಿಲ್ಕ್. ಸೊ ವಿ ಕ್ಯಾನ್ ಡೆವಲಪ್ ದಟ್ ಪರ್ಟಿಕ್ಯುಲರ್ ಒನ್. ಆ್ಯಂಡ್ ವಿ ನೀಡ್ ಟು ಡೆವಲಪ್ ಬೆಟರ್ ಲಾಜಿಸ್ಟಿಕ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಕೂಡ. ಯಾಕಂದರೆ ದ ಬೆಟರ್ ಯು ಹ್ಯಾವ್ ದಿ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ, there will be greater amount of exports that we are going to have. ಮತ್ತೆ ಇರುವಂಥ ಮಂಗಳೂರು ಪೋರ್ಟನ್ನು ಡೆಡಿಕೇಟೆಡ್ ಎಕ್ಸ್ಪೋರ್ಟ್ ಹಬ್ ಆಗಿ ಅಪ್ಗ್ರೇಡ್ ಮಾಡುವಂತಹ ನೆಸೆಸಿಟಿ ಇದೆ. ಅದೇ ರೀತಿ ನಮ್ಮ ಒಟ್ಟಾರೆ ಪ್ರಾಡಕ್ಟ್ಗಳು ಏನು ಹೋಗ್ತಾ ಇದ್ದಾವೆ ಅಲ್ಲಿ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಶನ್ ಆಗಬೇಕು. ಯಾಕಂದರೆ ಒಟ್ಟಾರೆ ಹೆಚ್ಚು ಹೋಗ್ತಾ ಇರೋದು ನಮ್ಮದು ಕೇವಲ IT ಹೋಗ್ತಾ ಇದೆ. ಸೊ IT ಯನ್ನು ಬಿಟ್ಟು
ವಿ ನೀಡ್ ಟು ಇನ್ಕ್ರೀಸ್ ದಿ ಶೇರ್ ಆಫ್ ಫಾರ್ಮಾ, ಬಯೋಟೆಕ್ ಪ್ರಾಡಕ್ಟ್ಸ್, ಪ್ರಾಸೆಸ್ ಫುಡ್, ಟೆಕ್ಸ್ಟೈಲ್. ಯಾಕಂತಂದ್ರೆ ಕರ್ನಾಟಕದ ಅತಿ ಹೆಚ್ಚು ಪ್ರಾಡಕ್ಟ್ಗಳಿಗೆ GI ಟ್ಯಾಗ್ ಇರುವಂಥ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆ ಒಂದು ಪಾಯಿಂಟ್ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಅದೇ ರೀತಿ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ ಗಳಾದಂಥ ಎಲೆಕ್ಟ್ರಾನಿಕ್ಸ್ ಇರ್ಬೋದು, AI ಇರ್ಬೋದು, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಇವುಗಳ ಎಕ್ಸ್ಪೋರ್ಟ್ ಕೂಡ ಆಗಬೇಕಾಗುತ್ತೆ. ಬಿಕಾಸ್ ಹಿಯರ್ ಕರ್ನಾಟಕ ಇಸ್ ಫೇಸಿಂಗ್ ಚಾಲೆಂಜಸ್ ಇನ್ ಟರ್ಮ್ಸ್ ಆಫ್ ದಿ ತಮಿಳುನಾಡು ಆ್ಯಂಡ್ ದಿ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಈ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅನ್ನು ನೀವು ಬರೀಲೇಬೇಕು. ಅದೇ ರೀತಿ ಪಾಲಿಸಿ ಆ್ಯಂಡ್ ಗವರ್ನೆನ್ಸ್ ಫ್ರೇಮ್ವರ್ಕ್ ಅಲ್ಲೂ ಕೂಡ ಇಂಪ್ರೂವ್ ಆಗಬೇಕು. ನಾವು ನೋಡಿ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇದೆ, ಏಕಗವಾಕ್ಷಿ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀವಿ, ಬಟ್ ಸ್ಟಿಲ್ ಕರ್ನಾಟಕ ಇಸ್ ಪರ್ಫಾರ್ಮಿಂಗ್ ಲೋ ಆನ್ ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅದರ ಮೇಲೆ ತುಂಬಾ ಕಡಿಮೆ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ದಟ್ ನೀಡ್ಸ್ ಟು ಬಿ ಇಂಪ್ರೂವ್. ಮತ್ತೆ ಇಲ್ಲಿ ಈ ಒಂದು ಇದರಲ್ಲಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಕ್ಯಾನ್ ಮೆನ್ಷನ್ ಈಸ್ ಅಬೌಟ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಎಕ್ಸ್ಪೋರ್ಟ್ ಪ್ರಿಪಾರ್ಡ್ನೆಸ್ ಇಂಡೆಕ್ಸ್, ವಿಚ್ ಈಸ್ ಬೀಂಗ್ ರಿಲೀಸ್ಡ್ ಬೈ ದಿ ನೀತಿ ಆಯೋಗ್. ದ ಲೇಟೆಸ್ಟ್ ಒನ್ ರಿಲೀಸ್ ಆಗಿರೋದಂದ್ರೆ 2023ರಲ್ಲಿ, 2024ರಲ್ಲಿ ರಿಲೀಸ್ ಆಗಿಲ್ಲ. ಇದು ಎಕ್ಸ್ಪೋರ್ಟ್ ಪ್ರಿಪಾರ್ಡ್ನೆಸ್ ಇಂಡೆಕ್ಸ್ 4 ಇದರ ಮೇಲೆ ಬರುತ್ತೆ. ಒಂದು ಪಾಲಿಸಿ, ಬಿಸ್ನೆಸ್ ಇಕೋಸಿಸ್ಟಮ್, ಎಕ್ಸ್ಪೋರ್ಟ್ ಇಕೋಸಿಸ್ಟಮ್ ಮತ್ತು ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್. ಈ 4 ಅಂಶಗಳ ಆಧಾರದ ಮೇಲೆ ನಮಗೆ ಒಂದು ಸೂಚ್ಯಂಕವನ್ನು, ಒಂದು ರ್ಯಾಂಕ್ ಅನ್ನು ನೀಡಲಾಗುತ್ತೆ. ನೀವು ಎಕ್ಸಾಮ್ ಅಲ್ಲಿ ಇಷ್ಟು ಬರೆದ್ರೆ ಸಾಕು. ಕರ್ನಾಟಕ ಅಡ್ವಾಂಟೇಜ್ ಅಲ್ಲಿ, ಸ್ಟ್ರೆಂತ್ ಅಲ್ಲಿ ನೋಡಿ, ಕರ್ನಾಟಕ ಪರ್ಫಾರ್ಮ್ಸ್ ಈಸ್ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ನಮಗಿಂತ ಮೇಲೆ ತಮಿಳುನಾಡು ಆ್ಯಂಡ್ ದಿ ಮಹಾರಾಷ್ಟ್ರ. ಇದ್ರ ಬಗ್ಗೆ ನಾವು ಬರೀಲೇಬೇಕು ಎಕ್ಸಾಮ್ ಅಲ್ಲಿ. ವೇರ್ ಕರ್ನಾಟಕ ರ್ಯಾಂಕ್ಸ್ ಥರ್ಡ್ ಇನ್ ಎಕ್ಸ್ಪೋರ್ಟ್ ಪ್ರಿಪಾರ್ಡ್ನೆಸ್ ಇಂಡೆಕ್ಸ್. ನೀವು ಒಟ್ಟಾರೆ ಎಲ್ಲಿ ಇಂಪ್ರೂವ್ ಆಗಬೇಕು ಅಂತ ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ದಿ ಪ್ಲೇಸಸ್ ವೇರ್ ವಿ ನೀಡ್ ಟು ಇಂಪ್ರೂವ್ ಈಸ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳಲ್ಲಿ ವಿ ನೀಡ್ ಟು ಇಂಪ್ರೂವ್. ಅದೇ ರೀತಿ ಇನ್ನು ಅದರ್ ಏರಿಯಾಸ್ ವೇರ್ ವಿ ನೀಡ್ ಟು ಇಂಪ್ರೂವ್, ನೀವು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು, ಕ್ಲಸ್ಟರ್ ಸ್ಟ್ರೆಂತ್ ಮತ್ತು ಕೋಲ್ಡ್ ಸ್ಟೋರೇಜ್ ಯೂನಿಟ್ಗಳಲ್ಲಿ ಇಂಪ್ರೂವ್ ಆಗಲೇಬೇಕು. ಮತ್ತು ದ ಪ್ಲೇಸಸ್ ವೇರ್ ಕರ್ನಾಟಕ ಪರ್ಫಾರ್ಮ್ಸ್ ವೆಲ್ ಅಂದರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿ ಆಗಲಿ, ಮತ್ತು ಇರುವಂತಹ ದಿ ಅಪ್ಯಾರಟಿಸ್ ದಟ್ ಎಕ್ಸಿಸ್ಟ್ ಟು improve the exports. So that's it in this particular video session. ಒಂದು ವೇಳೆ ಎಕ್ಸ್ಪೋರ್ಟ್ ಮೇಲೆ ಪ್ರಶ್ನೆ ಬಂದರೆ ಎಲ್ಲದರ ಮೇಲೆ ಒಂದು ಅಟ್ಲೀಸ್ಟ್ 30 to 40 ವರ್ಡ್ಸ್ಗಳನ್ನು ಬರಿಬೇಕು. ಆ್ಯಂಡ್ ರಿಮೆಂಬರ್ ದಿ ಇಂಪಾರ್ಟೆಂಟ್ ಸೆಟ್ ಆಫ್ ಡೇಟಾ ದಟ್ ಯು ಆರ್ ಸಪೋಸ್ ಟು ರೈಟ್ ಈಸ್ ಅಬೌಟ್ ದಿ ಎಕ್ಸ್ಪೋರ್ಟ್ 41%, ಈಸ್ ಅಬೌಟ್ ದಿ ಮರ್ಚೆಂಡೈಸ್. ಸರ್ವಿಸ್ ಇದ್ದರೆ 41% ಇದೆ. ಇನ್ ಟರ್ಮ್ಸ್ ಆಫ್ ದಿ ಎಕ್ಸ್ಪೋರ್ಟ್ಸ್ ವಿ ಎಕ್ಸ್ಪೋರ್ಟ್ 6% ಆಫ್ ದಿ ಗೂಡ್ಸ್ ಇದೆ. ಎಕ್ಸ್ಪೋರ್ಟ್ ಪ್ರಿಪಾರ್ಡ್ನೆಸ್ ಇಂಡೆಕ್ಸ್ ಅಲ್ಲಿ ವಿ ಪರ್ಫಾರ್ಮ್, ನಮ್ಮ ರ್ಯಾಂಕ್ ಎಷ್ಟು ಅಂದರೆ ಥರ್ಡ್. ಅದು ದಟ್ಸ್ ಅ ನೀತಿ ಆಯೋಗ್ದು. ವೇರ್ ವಿ ಆರ್ ಸಪೋಸ್ ಟು ಇಂಪ್ರೂವ್ ಇನ್ ಟರ್ಮ್ಸ್ ಆಫ್ ದಿ ವೇರ್ ಹೌಸಸ್. ಯಾಕಂದರೆ ನೀವು ಇಂಟರ್ನಲ್ ವಿ ಕಾಲ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಡ್ರೈ ಡಾಕ್ ಅಥವಾ ಡ್ರೈ ಪೋರ್ಟ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಇರುವಂತಹ ನೀವು ಡ್ರೈ ಡಾಕ್ಸ್ಗಳನ್ನು ನೋಡಿದ್ರೆ ಇರುವಂಥದ್ದು ಕೇವಲ 2, ಒಂದು ಬೆಂಗಳೂರು, ಇನ್ನೊಂದು ಕಳೆದ ವರ್ಷ ಬೆಳಗಾವಿಯಲ್ಲಿ ಓಪನ್ ಆಗಿರುವಂಥದ್ದು. ಸೊ ಇಂಡಿಯಾ ಕಂಟೈನರ್ ಡೆವಲಪ್ಮೆಂಟ್ ಬೋರ್ಡ್ ಅದು. ಸೊ ಸಚ್ ಡ್ರೈ ಡಾಕ್ಸ್ ನೀಡ್ಸ್ ಟು ಬಿ ಸ್ಟ್ರೆಂಥನ್ಡ್ ಅಂತ ಕೂಡ ನೀವು ಹಾಕ್ಬೋದು. That's it in this particular video session. Do like, share and subscribe. If you have any concern, do let us know in our comment section. Thank you.